ಇವತ್ತಿನಿಂದ ದುಬಾರಿ ದುನಿಯಾ, ದರ ಏರಿಕೆಯ ಬಿಸಿ ಎಲ್ರಿಗೂ ಕೂಡ ತಟ್ತಾ ಇದೆ. ದರ ಏರಿಕೆಯಿಂದ ಹೈರಾಣಾಗಿರತಕ್ಕಂಥ ಜನರಿಗೆ ಇವತ್ತಿನಿಂದ ಮತ್ತೆ ಜೇಬು ಸುಡುತ್ತೆ. ಒಂದಲ್ಲ ಎರಡಲ್ಲ, ಹಲವಾರು ವಸ್ತುಗಳು ಇವತ್ತಿನಿಂದ ದುಬಾರಿ ಆಗ್ತಾ ಇದೆ. ಹಾಗಾದರೆ ಇವತ್ತಿನಿಂದ ಯಾವುದರ ಬೆಲೆ ಜಾಸ್ತಿ ಆಗ್ತಾ ಇದೆ, ಎಕ್ಸ್ಟ್ರಾ ನಮ್ಮ ಪಾಕೆಟ್ನಲ್ಲಿ ಎಷ್ಟು ದುಡ್ಡು ಇಟ್ಕೋಬೇಕು, ಬನ್ನಿ ನೋಡೋಣ. ಏಪ್ರಿಲ್ ಶಾಕ್. ಇಂದಿನಿಂದ ಲೈಫು ಕಾಸ್ಟ್ಲಿ ಗುರು. ಹಾಲು ಮೊಸರು ದುಬಾರಿ, ಕಸಕ್ಕೂ ಕಾಸು. ಕರೆಂಟ್ ಶಾಕ್. ಹೊಸ ವಾಹನವು ದುಬಾರಿ. ಸುಡು ಸುಡು ಬಿಸಿಲು ನೆತ್ತಿ ಸುಡುತ್ತಿದೆ. ಈ ಮಧ್ಯೆ ರಾಜ್ಯದ ಜನರಿಗೆ ಸರ್ಕಾರ ಏಪ್ರಿಲ್ ಶಾಕ್ ಕೊಟ್ಟಿದೆ. ಇಂದಿನಿಂದ ಎಲ್ಲವೂ ದುಬಾರಿಯಾಗಿದೆ. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಒಂದರ ರೇಟ್ ಹೆಚ್ಚಿಸುತ್ತಲೇ ಇದೆ. ಇದಕ್ಕೆ ಹೊಸತು ಆಡ್ ಆಗಿದ್ದು ಇಂದಿನಿಂದ ಹಾಲು ಮೊಸರು ಕರೆಂಟ್ ಹೊಸ ವಾಹನ ದುಬಾರಿಯಾಗಿದೆ. ಇಂದಿನಿಂದ ದುಬಾರಿ ದುನಿಯಾ. ನಂಬರ್ 1, ಹಾಲು. ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ. ನೀಲಿ ಬಣ್ಣದ ಪ್ಯಾಕೆಟ್ ಪ್ರಸ್ತುತ ದರ 42 ರೂಪಾಯಿ, ಪರಿಷ್ಕೃತ ದರ 46 ರೂಪಾಯಿ. ಹೋಮೋಜಿನೈಸ್ಡ್ ಟೋನ್ಡ್ ಹಾಲು ಪ್ರಸ್ತುತ ದರ 43 ರೂಪಾಯಿ, ಪರಿಷ್ಕೃತ ದರ 47 ರೂಪಾಯಿ. ಹಸುವಿನ ಹಾಲು ಪ್ರಸ್ತುತ ದರ 46 ರೂಪಾಯಿ, ಪರಿಷ್ಕೃತ ದರ 50 ರೂಪಾಯಿ. ಶುಭಂ ಕೇಸರಿ ಪ್ಯಾಕೆಟ್ ಪ್ರಸ್ತುತ ದರ 48 ರೂಪಾಯಿ, ಪರಿಷ್ಕೃತ ದರ 52 ರೂಪಾಯಿ. ಇಂದಿನಿಂದ ದುಬಾರಿ ದುನಿಯಾ. ನಂಬರ್ 2, ಮೊಸರು. ಲೀಟರ್ಗೆ 4 ರೂಪಾಯಿ ದುಬಾರಿಯಾಗಿ ಜನರಿಗೆ ಹೊರೆಯಾಗಿದೆ. ಇಂದಿನಿಂದ ದುಬಾರಿ ದುನಿಯಾ. ನಂಬರ್ 3, ಕರೆಂಟ್ ಶಾಕ್. ಪಿಂಚಣಿ ಗ್ರಾಚ್ಯುಟಿಗಾಗಿ ಸರ್ಕಾರ ಕಟ್ಟದ ದುಡ್ಡು ಗ್ರಾಹಕರಿಂದ ವಸೂಲಿ. ಇಂದಿನಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಏರಿಕೆ. ನಿಗದಿತ ಮಾಸಿಕ ಶುಲ್ಕ ಕೂಡ 25 ರೂಪಾಯಿಗೆ ಏರಿಕೆ. 120 ರೂಪಾಯಿ ಇದ್ದ ನಿಗದಿತ ಶುಲ್ಕ 140 ರೂಪಾಯಿಗೆ ಏರಿಕೆ. ನಂಬರ್ 4, ಹೊಸ ವಾಹನ ದುಬಾರಿ. ಈ ತಿಂಗಳಿನಿಂದ ಕರ್ನಾಟಕದಲ್ಲಿ ಹೊಸ ವಾಹನ ಬೆಲೆ ದುಬಾರಿ. ಈ ತಿಂಗಳಿನಿಂದ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಸೆಸ್, ಬಿಡಿಭಾಗ, ಉಕ್ಕುಗಳ ಆಮದು ದರ ಕೂಡ ಏರಿಕೆ. ಪರಿಣಾಮ ಇಂದಿನಿಂದ ಹೊಸ ವಾಹನ ಬೆಲೆ ದುಬಾರಿಯಾಗಿದೆ. ನಂಬರ್ 5, ಕಸಕ್ಕೂ ಸೆಸ್. 600 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿ. 600 ಚದರದಿಂದ 1000 ಚದರವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ. 1000ದಿಂದ 2000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿ. 2000ದಿಂದ 3000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 150 ರೂಪಾಯಿ. 3000ದಿಂದ 4000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 200 ರೂಪಾಯಿ. 4000 ಚದರ ಅಡಿಗಳ ಮೇಲ್ಪಟ್ಟ ಕಟ್ಟಡಗಳಿಗೆ ತಿಂಗಳಿಗೆ 400 ರೂಪಾಯಿ. ನಂಬರ್ 6, ಟೋಲ್ ದುಬಾರಿ. ಇಂದಿನಿಂದ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಕಾಸು ದುಬಾರಿ. 5% 10% ಟೋಲ್ ದರ ಏರಿಕೆ. ಏರ್ಪೋರ್ಟ್ ರಸ್ತೆಯಲ್ಲಿರುವ ಟೋಲ್ ಸೇರಿ ಬಹುತೇಕ ಎಲ್ಲಾ ಟೋಲ್ ದರವೂ ಏರಿಕೆಯಾಗಿದೆ. ಈ ಗ್ಯಾರಂಟಿ ಸರ್ಕಾರ ಗೃಹ ಜ್ಯೋತಿ ಗಿಫ್ಟ್ ಕೊಟ್ಟು ಜನರಿಂದ ಸುಲಿಗೆ ಮಾಡ್ತಿದೆ ಅಂತ ಕಾಣ್ತಿದೆ. ಇಂಧನ ಇಲಾಖೆ ಲಿಫ್ಟ್, ಟ್ರಾನ್ಸ್ಫಾರ್ಮರ್, ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕ 3 ಪಟ್ಟು ಏರಿಕೆ ಮಾಡಿದೆ. ಲಿಫ್ಟ್ ಪರಿಶೀಲನೆ ದರ ಹಳೆ ದರ 800ರಿಂದ 1000 ರೂಪಾಯಿ, ಹೊಸ ದರ 5000ದಿಂದ 8000. ಟ್ರಾನ್ಸ್ಫಾರ್ಮರ್ ಪರಿಶೀಲನೆ ದರ ಹಳೆ ದರ 1300ರಿಂದ 1500 ರೂಪಾಯಿ, ಹೊಸ ದರ 3000ದಿಂದ 5000 ರೂಪಾಯಿ. 5ರಿಂದ 10 ಕೆವಿಎ ಸಣ್ಣ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ಗೆ 2000 ರೂಪಾಯಿ ಇದ್ದ ಶುಲ್ಕವನ್ನ ಇದೀಗ 5ರಿಂದ 8000 ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ. ರೈತರ ಐಪಿಸೆಟ್ 25 ಕೆವಿ ವ್ಯಾಟ್ಗೆ 3000 ಇತ್ತು, ಈಗ 11800ಕ್ಕೆ ಏರಿಕೆ ಮಾಡಲಾಗಿದೆ. ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರ ಮಗದೊಂದು ಕಡೆ ಬೆಲೆ ಏರಿಕೆಯ ಬರೆ ಹಾಕಿ ಜನರ ಕೋಪಕ್ಕೆ ತುತ್ತಾಗಿದೆ. ನಿತ್ಯವೂ ದರ ಏರಿಕೆಯ ಭಾರ ತಾಳಲಾರದೆ ಜನ ರೋಸಿ ಹೋಗಿದ್ದಾರೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.